ಮಿಶ್ರಣ ಮಾಡಿ ಮುಗ್ದೋಯ್ತು. ಉಡಂಕ ನೀನ್ ಏನ್ ಮಾಡ್ತಾ ಇದ್ಯಾ? ಅಯ್ಯೋ ಯಾರೋ? ಅಯ್ಯೋ ಅಷ್ಟೊಂದ್ ಯಾಕಪ್ಪ ಹೆದರ್ಕೋತಾ ಇದ್ಯಾ? ಏನೋ ಕಳ್ತನ ಮಾಡಿರೋ ಹಾಗೆ. ಭಾಸ್ಕರ, ನೀನು ನನ್ನಿಂದ ಕಳ್ತಾನ? ನಾನ್ ಮಾಡಿಲ್ಲಪ್ಪ, ನನ್ನ ದುಡ್ಡಿನ ಮೇಲಾಣೆ. ನನಗ್ ಗೊತ್ತಿದೆ, ಅದಕ್ಕೆ ನಿನ್ ಹತ್ರ ಬಂದಿದ್ದು. ನನಗೊಂದು ಸಹಾಯ ಬೇಕಿತ್ತು. ಒಂದ್ ವೇಳೆ ಇವನೇನಾದ್ರೂ ನಾಣ್ಯ ಕೇಳಕ್ ಬಂದಿರ್ಬೋದಾ? ಅಯ್ಯೋ, ನನ್ನ ಹತ್ರ ಒಂದೇ ಒಂದ್ ನಯಾ ಪೈಸಾನು ಇಲ್ಲಪ್ಪ. ಮನಸ್ ಮಾಡಿದ್ರು ನನ್ನಿಂದ ಸಹಾಯ ಮಾಡೋದಿಕ್ಕಾಗಲ್ಲ. ಅಯ್ಯೋ ಹೆದರ್ಕೋಬೇಡಪ್ಪ, ನಾಣ್ಯ ತಗೊಳ್ಳೋದಿಕ್ಕಲ್ಲ, ನಾಣ್ಯನ ಕೊಡಕ್ ಬಂದಿದ್ದೀನಿ. ಬೇಗ ಕೊಡೋ, ನನ್ನ ದುಡ್ಡಿನ ಮೇಲಾಣೆ. ಇರಪ್ಪ, ಇರು ಮೊದಲು ನನ್ನ ಮಾತನ್ನ ಸರಿಯಾಗಿ ಕೇಳಿಸ್ಕೋ. ಹೇಳು. ಈಗ ನಾನು ತೀರ್ಥಯಾತ್ರೆಗೆ ಅಂತ ಹೋಗ್ತಾ ಇದ್ದೀನಿ. ಮತ್ತೆ ಕಳ್ಳರನ್ನ ಹೇಗ್ ನಂಬೋದಿಕ್ಕಾಗತ್ತೆ? ಮನೇಲಿ ಯಾರು ಇಲ್ದಿರೋದ್ ಗೊತ್ತಾಗಿ ಮನೇನ ಲೂಟಿ ಮಾಡ್ಬಿಟ್ರೆ? ಅದಕ್ಕೆ ನಾನು ನನ್ನ ಎಲ್ಲಾ ನಾಣ್ಯಗಳನ್ನ ನಿನ್ ಹತ್ರ ಸುರಕ್ಷಿತವಾಗಿರ್ಲಿ ಅಂತ ಕೊಟ್ಟು ಹೋಗಕ್ ಬಂದೆ. ಇವನು ನನ್ನ ಹತ್ರ ಉಚಿತವಾಗಿ ಸಹಾಯ ಕೇಳಕ್ ಬಂದಿದ್ದಾನಲ್ಲ. ಆದ್ರೆ ದುಡ್ಡಿನ ವಿಷಯದಲ್ಲಿ ಅಣ್ಣ ತಮ್ಮಂದಿರ ಮಧ್ಯೆನೆ ದೊಡ್ಡ ಜಗಳ ಆಗ್ಬಿಡುತ್ತೆ. ಯಾರಿಗ್ ಗೊತ್ತು, ಯಾರು ಯಾವಾಗ ಬೇಕಾದ್ರೂ ಬದಲಾಗ್ಬೋದು. ಏನಪ್ಪ, ಅರ್ಧ ಕೆಜಿ ಬೆಲ್ಲ ಕೊಡ್ತೀಯಾ? ಬೇಗ ಅಮ್ಮನಿಗೆ ಬೆಲ್ಲ ಕೊಡೋ. ತಗೊಳ್ಳಿ ನಿಮ್ಮ ಬೆಲ್ಲನ, ಹಾಗೆ ತಗೊಳ್ಳಿ ನಿಮ್ಮ ಚಿಲ್ಡ್ರೇನ. ದೊಡ್ಡವ್ರಿಗೆ ಮೋಸ ಮಾಡ್ತೀಯನಾ? ನಿನಗ್ ನಾಚಿಕೆ ಆಗಲ್ವಾ? ಅವ್ರ ಪೂರ್ತಿ ಚಿಲ್ಡ್ರೇನ ವಾಪಸ್ ಕೊಡೋ, ನನ್ನ ದುಡ್ಡಿನ ಮೇಲಾಣೆ. ಪರವಾಗಿಲ್ಲ ಕಣಪ್ಪ, ನನಗ್ ನಷ್ಟ ಆಗೋದ್ರಿಂದ ನೀನ್ ಕಾಪಾಡ್ಬಿಟ್ಟೆ. ಇದನ್ನ ನೋಡಿ ಭಾಸ್ಕರನ್ಗೆ ಉಡಂಗನ್ ಮೇಲೆ ತುಂಬಾ ನಂಬಿಕೆ ಬಂದ್ಬಿಡತ್ತೆ. ಹಾ ಗೆಳೆಯ, ನೀನಂತೂ ತುಂಬಾನೇ ಪ್ರಾಮಾಣಿಕ. ನಾನ್ ನಿರ್ಧಾರ ಮಾಡ್ಬಿಟ್ಟೆ, ನಾನು ನನ್ನ ಎಲ್ಲಾ ನಾಣ್ಯಗಳನ್ನ ನಿನ್ ಹತ್ರನೇ ಕೊಟ್ಟು ಹೋಗ್ತೀನಿ. ಅದೇನೋ ಸರಿನಪ್ಪ, ನೀನು ಯೋಚನೆ ಮಾಡದೆ ಇಷ್ಟು ದೊಡ್ಡ ಜವಾಬ್ದಾರಿನ ನನಗ್ ವಹಿಸ್ತಾ ಇದೆಯಲ್ಲ, ಯಾಕೋ ಸರಿ ಇಲ್ಲ ಅಂತ ಅನ್ಸುತ್ತೆ. ನಾನು ನಿನಗೊಂದು ಸಲಹೆ ಕೊಡ್ತೀನಿ. ನಾವು ಈ ನಾಣ್ಯಗಳನ್ನ ಎಲ್ಲಾದ್ರೂ ಬಚ್ಚಿಟ್ಬಿಡೋಣ, ನನ್ನ ದುಡ್ಡಿನ ಮೇಲಾಣೆ. ಬಚ್ಚಿಡೋದು ಅಂದ್ರೆ ಅದು ಸುರಕ್ಷಿತವಾದ ಜಾಗ, ಯಾರಿಗೂ ಗೊತ್ತಿಲ್ಲದೆ ಇರೋದು, ನಿನಗ್ ಮಾತ್ರ ಗೊತ್ತಿರೋದು. ನೀನು ಹಿಂತಿರುಗಿ ಬಂದ್ಮೇಲೆ ನಿನ್ ದುಡ್ಡನ್ನ ವಾಪಸ್ ತಗೊಂಡು ಹೋಗ್ಬೋದು, ನನ್ನ ದುಡ್ಡಿನ ಮೇಲಾಣೆ. ಅದೇನೋ ಸರಿ, ಆದ್ರೆ ಬಚ್ಚಿಡು ಅಂದ್ರೆ ಎಲ್ಲಿ ಬಚ್ಚಿಡೋದು? ನನಗೆ ಒಂದ್ ಜಾಗ ಗೊತ್ತಿದೆ. ಅಲ್ಲಿ ಮನುಷ್ಯರು ಮಾತ್ರ ಅಲ್ಲ, ಪ್ರಾಣಿಗಳು ಕೂಡ ಹೋಗೋದಿಕ್ ಸಾಧ್ಯ ಇಲ್ಲ. ನಡಿ ಹೋಗೋಣ. ಇದೆ ನೋಡು ಆ ಜಾಗ. ತಗೋ, ಯಾವ್ದಾದ್ರು ಮರದ ಕೆಳಗಡೆ ನಿನ್ ಹಣನ ಬಚ್ಚಿಡು ಹೋಗು. ನಾನು ಇಲ್ಲೇ ನಿಂತಿರ್ತೀನಿ. ಯಾಕೆ ಅಂದ್ರೆ ನೀನ್ ಬಚ್ಚಿಡೋ ಹಣ ನನಗೂ ಕೂಡ ಗೊತ್ತಾಗ್ಬಾರ್ದು ಅಲ್ವಾ? ಸರಿ, ನೀನ್ ಹೇಳ್ದಾಗೆ ಆಗ್ಲಿ ಮಿತ್ರ. ಕೆಲ್ಸ ಮುಗೀತು ಮಿತ್ರ. ಆ ಮರ ಯಾವುದು ಅಂತ ಚೆನ್ನಾಗಿ ನೆನ್ಪಿಟ್ಕೋ. ಯಾಕೆ ಅಂದ್ರೆ ನೀನು ಹಿಂತಿರುಗಿ ಬಂದ್ಮೇಲೆ ನೀನ್ ಅದನ್ನ ಎತ್ಕೋಬೇಕು ಅಲ್ವಾ? ಹಾ ನೆನ್ಪಿರುತ್ತೆ. 6 ತಿಂಗಳ ನಂತರ ಭಾಸ್ಕರ್ ತನ್ನ ಯಾತ್ರೆನೆಲ್ಲ ಮುಗಿಸ್ಕೊಂಡು ವಾಪಸ್ ಬಂದ. ನನ್ನ ನಾಣ್ಯಗಳು ನಾನು ಇಲ್ಲೇ ಇಟ್ಟಿದ್ನಲ್ಲ, ಎಲ್ಲಿ ಹೋಯ್ತು? ಖಂಡಿತ ಉಡಂಕನೆ ತಗೊಂಡಿರ್ತಾನೆ. ಈ ಜಾಗದ ಬಗ್ಗೆ ಅವನಿಗೆ ಮಾತ್ರ ಗೊತ್ತಿತ್ತು. ಉಡಂಕ, ಅಲ್ಲಿ ನಾಣ್ಯಗಳೇ ಇಲ್ಲ. ನನ್ನ ನಾಣ್ಯಗಳು ಉಡಂಕ, ನನ್ನ ನಾಣ್ಯಗಳು ಎಲ್ಲಿ? ಅಯ್ಯೋ, ಯಾವ ನಾಣ್ಯನೋ? ಅದೇ ನಾಣ್ಯಗಳು. ನಾನು ಅವತ್ತು ಚೀಲದಲ್ಲಿ ಬಚ್ಚಿಟ್ಟಿದ್ನಲ್ಲ, ಯಾತ್ರೆಗೂ ಹೋಗೋದಕ್ಕೂ ಮೊದಲು. ಅಯ್ಯೋ, ಅದು ನನಗೆ ಹೆಂಗ್ ಗೊತ್ತಾಗ್ಬೇಕಪ್ಪ? ನಾನಂತೂ ಅದನ್ನ ನೋಡೇ ಇಲ್ವಲ್ಲ. ನೀನು ಯಾವ ಮರದ ಕೆಳಗಿಟ್ಟೆ ಅಂತ ನನಗೇನು ಗೊತ್ತಿದೆ? ನನ್ನ ದುಡ್ಡಿನ ಮೇಲಾಣೆ. ಹಾಗಿದ್ರೆ ನಾಣ್ಯಗಳೇನು ಮಾಯ ಆಗೋಯ್ತಾ? ಅಯ್ಯೋ, ನನಗೆ ಗೊತ್ತಿಲ್ಲ ಅಂತ ಹೇಳ್ದೆ ಅಲ್ವಾ, ಹೋಗ್ತಾ ಇರೋ ಸುಮ್ನೆ. ಉಡಂಕನಿಗೆ ಗೊತ್ತಿಲ್ಲ ಅಂತ ಹೇಳಿದ ತಕ್ಷಣ ಭಾಸ್ಕರನಿಗೆ ತುಂಬಾ ಬೇಜಾರಾಯ್ತು. ಆಗ ಅವನಿಗೆ ಮತ್ತೆ ಅದೇ ಅಜ್ಜಿ ಸಿಗ್ತಾಳೆ.
ಉಡಂಕನ ಅಂಗಡಿಲ್ ಸಿಕ್ಕಿದ್ಲಲ್ಲ ಆ ಅಜ್ಜಿ. ಭಾಸ್ಕರ ನೊಂದ್ಕೊಂಡಿರೋದನ್ನ ನೋಡಿ ಆ ಅಜ್ಜಿ ಅವನ ಹತ್ರ ಹೋಗ್ತಾಳೆ. ಏನಾಯ್ತಪ್ಪ, ತುಂಬಾ ತಲೆ ಕೆಡಿಸ್ಕೊಂಡಿರೋ ತರ ಕಾಣಿಸ್ತಿದ್ಯಾ? ನಾನ್ ನಿಮ್ಗೆ ಏನು ಅಂತ ಹೇಳಮ್ಮ. ಅವನ ಎಲ್ಲಾ ಕಥೆನೂ ಕೇಳಿ ಆ ಅಜ್ಜಿ ಭಾಸ್ಕರನಿಗೆ ಸಹಾಯ ಮಾಡೋದಕ್ಕೆ ಮುಂದುವರಿತಾಳೆ. ಏನಪ್ಪ, ಒಂದ್ ನಿಮಿಷ ನನ್ ಮಾತ್ ಕೇಳು. ಯಾಕಪ್ಪ ಬಿದ್ದು ಹೋಗ್ಬಿಟ್ಟೆ? ಅಯ್ಯೋ ಅಮ್ಮ, ಇದು ಬೀಳೋದಲ್ಲ, ಇದನ್ನ ಜಾರೋದು ಅಂತ ಹೇಳ್ತಾರೆ. ನನ್ನ ದುಡ್ಡಿನ ಮೇಲಾಣೆ. ಮೊದ್ಲು ನಿಮಗೆ ಏನ್ ಬೇಕೋ ಅದನ್ನ ಹೇಳಿ. ನನ್ನ ಮಗ ತೀರ್ಥಯಾತ್ರೆಗೆ ಅಂತ ಹೋಗಿದ್ದಾನೆ. ಇಷ್ಟು ತಿಂಗಳುಗಳಾದ್ರೂ ಇನ್ನೂ ವಾಪಸ್ಸೇ ಬಂದಿಲ್ಲ. ನನಗ್ ತುಂಬಾ ಚಿಂತೆ ಆಗ್ತಿದ್ಯಪ್ಪ. ನೀನು ತುಂಬಾ ನಂಬಿಕಸ್ತ, ಅದಕ್ಕೆ ನಿನ್ ಹತ್ರ ಬಂದಿದ್ದೀನಿ ನಾನು. ಹಾ ಹಾ, ಖಂಡಿತ ಹೇಳಿ. ನಾನ್ ನನ್ ಮಗನ್ನ ಹುಡ್ಕೋಕೆ ಅಂತ ಹೋಗ್ತಿದ್ದೀನಿ. ಅದಕ್ಕೆ ಈ ನಾಣ್ಯದ ಚೀಲನ ನಿನ್ ಹತ್ರ ಕೊಟ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ. ನಿನ್ನನ್ ಬಿಟ್ಟು ಬೇರೆ ಯಾರ ಮೇಲೂ ನಂಬಿಕೆ ಇಲ್ಲ ನನ್ಗೆ. ಆದ್ರೆ ಅಮ್ಮ, ನಾಣ್ಯಗಳ ವಿಷಯದಲ್ಲಿ ಅಣ್ಣ ತಮ್ಮಂದಿರ ಮಧ್ಯೆನೇ ಜಗಳ ಆಗತ್ತೆ, ನಿಮ್ಗೂ ಗೊತ್ತಿದೆ ಅಲ್ವಾ? ಯಾರಿಗ್ ಗೊತ್ತು ಯಾರು ಯಾವಾಗ ಬದ್ಲಾಗ್ತಾರೆ ಅಂತ. ಆದ್ರೆ ನೋಡಿ, ನನ್ನ ಹತ್ರ ಒಂದು ಒಳ್ಳೆ ಉಪಾಯ ಇದೆ. ಸರಿ, ನೀವು ನನ್ ಜೊತೆ ಬನ್ನಿ, ನನ್ನ ದುಡ್ಡಿನ ಮೇಲಾಣೆ. ಅಮ್ಮ, ನೀವು ಇಲ್ಲೇ ಯಾವ್ದಾದ್ರು ಮರದ ಕೆಳಗಡೆ ನಿಮ್ಮ ನಾಣ್ಯಗಳನ್ನ ಬಚ್ಚಿಡಿ, ತಗೊಳ್ಳಿ ಹೋಗಿ. ನೀವು ಅದನ್ನ ಬಚ್ಚಿಡೋದು ನಿಮಗ್ ಮಾತ್ರ ಗೊತ್ತಿರ್ಬೇಕು. ಮತ್ತೆ ಹಾ, ಯಾವ ಮರ ಅಂತ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಆಯ್ತಾ? ಅಲ್ಲಿವರೆಗೂ ನಾನು ಇಲ್ಲೇ ನಿಂತ್ಕೊಂಡಿರ್ತೀನಿ. ಅಮ್ಮ ಹೋದ್ಮೇಲೆ ಆ ನಾಣ್ಯಗಳೆಲ್ಲ ನಂದಾಗ್ಬಿಡುತ್ತೆ, ನನ್ನ ದುಡ್ಡಿನ ಮೇಲಾಣೆ. ವಾವ್ ಡಂಕ, ಏನ್ ತಲೆನೋ ನಿಂದು? ಆ? ಆ? ಅಯ್ಯೋ! ಅಯ್ಯ! ಭಾಸ್ಕರ್, ನೀನಿಲ್ಲಿ? ಉಡಂಕ, ನೀನು ಇಂಥವನು ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನಗೆ ಗೊತ್ತಾಗಿದೆ, ನನ್ನ ನಾಣ್ಯಗಳನ್ನ ತಗೊಂಡಿದ್ದು ನೀನೇ ಅಂತ. ನನಗೆ ನನ್ನ ನಾಣ್ಯ ಕೊಟ್ಬಿಡು, ಇಲ್ದಿದ್ರೆ ನಾನು ಮಹಾರಾಜರಿಗೆ ದೂರನ್ನ ಕೊಡ್ತೇನೆ. ಮಹಾರಾಜರ ಹತ್ರ ಹೋಗ್ತೀನಿ ಅಂತ ಭಾಸ್ಕರ್ ಹೇಳಿದಾಗ ಉಡಂಕ ಭಯ ಪಡ್ತಾನೆ. ಆಗ ಉಡಂಕ ಮತ್ತೊಂದು ನಾಟಕ ಶುರು ಮಾಡ್ತಾನೆ. ಅಯ್ಯೋ, ಇಲ್ಲ 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 ಇಲ್ಲಪ್ಪ, ಮೊದ್ಲು ನನ್ನ ಮಾತನ್ನ ಕೇಳೋ ನನ್ನ ಸ್ನೇಹಿತ. ನೀನು ನಿನ್ನ ನಾಣ್ಯಗಳೆಲ್ಲ ಮರದ ಕೆಳಗಡೆಯಿಂದ ಮಾಯ ಆಗೋಗಿದೆ ಅಂತ ಹೇಳಿದಾಗ ನಾನು ಇಲ್ಲಿಗೆ ಬಂದಿದ್ದೆ. ಆಗ ನಿನ್ನ ನಾಣ್ಯಗಳು ತುಂಬಿದ್ದ ಆ ಚೀಲ ಒಂದು ಮರದ ಕೆಳಗಡೆ ನನಗ್ ಸಿಕ್ತಪ್ಪ. ಖಂಡಿತವಾಗ್ಲೂ ಇದು ಆ ಇಲಿಗಳ ಕೆಲ್ಸಾನೇ ಇರುತ್ತೆ. ಹೌದಾ? ಹಾ, ಇಲ್ಲಿದೆ ನೋಡು ನಿನ್ನ ನಾಣ್ಯಗಳ ಚೀಲ. ಅಯ್ಯೋ ಮಗನೇ, ನೀನು ತೀರ್ಥಯಾತ್ರೆಯಿಂದ ಯಾವಾಗ ಬಂದೆ? ನನ್ನ ಮಗ ಯಾಕಪ್ಪ ಇನ್ನೂ ವಾಪಸ್ ಬಂದಿಲ್ಲ? ಎಷ್ಟೊಂದ್ ದಿನ ಆಗೋಯ್ತು. ಅಮ್ಮ, ನಿಮ್ ಮಗ ಇನ್ನೇನು ಬರಬಹುದು, ನೀವು ಚಿಂತೆ ಮಾಡಬೇಡಿ. ನಾನು ಅವನನ್ನ ಭೇಟಿ ಮಾಡಿದ್ದೆ. ಹೌದಾ? ನೀನು ನನ್ನ ಯಾತ್ರೆ ಖರ್ಚನ್ನೇ ಉಳಿಸ್ಬಿಟ್ಯಪ್ಪ. ಈಗ ಈ ನಾಣ್ಯಗಳನ್ನ ನನ್ ಮಗ ಬರುವಾಗ ಸ್ವಾಗತಕ್ಕೋಸ್ಕರ ಖರ್ಚು ಮಾಡ್ತೀನಿ. ಇದೇನಾಯ್ತಪ್ಪ, ನನ್ನ ದುಡ್ಡಿನ ಮೇಲಾಣೆ. If you like this video, subscribe to our channel Murthy Media.